ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ IQ ಚಾನಲ್ಗೆ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ಮೊಘಲ್ ಕಾಲದ ಸಾಹಿತ್ಯ ಆಧಾರಗಳು ಪಾರ್ಟ್ 2 ಅಧ್ಯಯನ ಮಾಡೋಣ. ಇದಕ್ಕೂ ಮೊದಲು ಪಾರ್ಟ್ 1ರಲ್ಲಿ ಬಾಬರ್ ಕಾಲದ ಸಾಹಿತ್ಯಾಧಾರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗಾಗಿ ಇಂದಿನ ಸೆಷನ್ನಲ್ಲಿ ಮೊಘಲ್ ಬಾದಶಾ ಹುಮಾಯೂನ್ ಕಾಲದ ಸಾಹಿತ್ಯಾಧಾರಗಳ ಬಗ್ಗೆ ಡೀಟೇಲ್ ಸ್ಟಡಿಯನ್ನು ಮಾಡೋಣ. ಲಿಟರರಿ ಸೋರ್ಸಸ್ ಆಫ್ ಹುಮಾಯೂನ್ಸ್ ಪೀರಿಯಡ್. ಅದರಲ್ಲಿ ತಾರೀಖೆ ರಶೀದಿ, ಕಾನೂನೆ ಹುಮಾಯೂನಿ, ತಾರೀಖೆ ಶಾಹಿ, ತಸ್ಕಿರತುಲ್ ವಾಹ್ಯ. ಫ್ರೆಂಡ್ಸ್, ಈ ಎಲ್ಲ ಕೃತಿಗಳು ಪರ್ಷಿಯನ್ ಭಾಷೆಯಲ್ಲಿ ಇದ್ದಾವೆ ಫ್ರೆಂಡ್ಸ್. ನಂತರ ತಾರೀಖೆ ಶಾಹಿ. ತಾರೀಖೆ ರಶೀದಿ ಈ ಕೃತಿಯನ್ನು ರಚಿಸಿದವರು ಮಿರ್ಜಾ ಹೈದರ್ ದೋಗ್ಲತ್. ಹಿ ವಾಸ್ ರಿಲೇಟಿವ್ ಆಫ್ ಬಾಬರ್. ಈತ ಬಾಬರ್ನ ರಕ್ತ ಸಂಬಂಧಿ ಹಾಗೂ ಬಾಬರ್ ಮತ್ತು ಹುಮಾಯೂನ್ ಕಾಲದ ಸಮಕಾಲೀನ ಸಾಹಿತಿ ಕೂಡ ಹೌದು. ಈ ಗ್ರಂಥವನ್ನು ಈತ ಪರ್ಷಿಯನ್ ಭಾಷೆಯಲ್ಲಿ ರಚಿಸಿದ್ದಾನೆ ಹಾಗೂ ಈ ಕೃತಿ ಒಟ್ಟು 2 ಭಾಗಗಳನ್ನು ಹೊಂದಿದೆ ಫ್ರೆಂಡ್ಸ್. ಮೊದಲನೇ ಭಾಗದಲ್ಲಿ ದಫ್ತರ್, ಹುಮಾಯೂನಿನ ಸೈನಿಕ ಸಾಧನೆಗಳು ಮತ್ತು ಆಡಳಿತ ವ್ಯವಸ್ಥೆಯ ಬಗ್ಗೆ ಈ ಭಾಗ ಒಳಗೊಂಡಿದೆ ಹಾಗೂ ಬಾಬರ್ನ ಕೊನೆಯ ದಿನಗಳ ಬಗ್ಗೆ ಉಲ್ಲೇಖಿಸಿದ್ದಾನೆ. ಎರಡನೇ ಭಾಗದಲ್ಲಿ ಬಯೋಗ್ರಫಿ ಆಫ್ ಆಥರ್, ಲೇಖಕನ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ. ಈ ಒಂದು ಜೀವನ ಚರಿತ್ರೆಯಲ್ಲಿ ಮಿರ್ಜಾ ಹೈದರ್ ದೋಗ್ಲತ್ ಕ್ರಿಸ್ತಶಕ 1540 ಕನ್ನೌಜಿನ ಬಿಲ್ಗ್ರಾಮ್ ಯುದ್ಧದಲ್ಲಿ ಸ್ವತಃ ಭಾಗವಹಿಸಿದ್ದ ಎಂದು ಹೇಳಿಕೊಂಡಿದ್ದಾನೆ. ಈತನ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ ಫ್ರೆಂಡ್ಸ್. ಒಂದು ಬಾಣವಾಗಲಿ ಬಂದೂಕಿನ ಗುಂಡಾಗಲಿ ಮೊಘಲ್ ಸೈನ್ಯಕ್ಕೆ ತಗುಲಲಿಲ್ಲ, ಆದರೆ ಮೊಘಲ್ ಸೈನ್ಯ ಯುದ್ಧ ಮೈದಾನವನ್ನು ಬಿಟ್ಟು ಓಡಿ ಹೋಗಿತ್ತು ಅಂತ ಈತ ಉಲ್ಲೇಖಿಸಿದ್ದಾನೆ. ಫ್ರೆಂಡ್ಸ್, ಮಿರ್ಜಾ ಹೈದರ್ ದೋಗ್ಲತ್ ಕಾಶ್ಮೀರದ ಆಡಳಿತಗಾರನಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾನೆ. ನಂತರ ಕಾನೂನೆ ಹುಮಾಯೂನಿ. ಫ್ರೆಂಡ್ಸ್, ಈ ಕೃತಿಯನ್ನು ರಚಿಸಿದವರು ಖಾಂದಾ ಮೀರ್. ಈತನ ಇನ್ನೊಂದು ಹೆಸರು ಗಿಯಾಸುದ್ದೀನ್. ಈತನೂ ಸಹ ಬಾಬರ್ ಮತ್ತು ಹುಮಾಯೂನ್ ಆಸ್ಥಾನದ ಸಮಕಾಲೀನ ಸಾಹಿತಿ ಹಾಗೂ ಹೇರಾತ್ ಪ್ರದೇಶದ ನಿವಾಸಿ ಕೂಡ ಹೌದು. ಹಿ ಮೆನ್ಷನ್ಡ್ ಸಿಕಂದರ್ ಎ ಆಜಮ್. ಹುಮಾಯೂನ್ ಹೊಂದಿದ್ದ ಸಿಕಂದರ್ ಎ ಆಜಮ್ ಎಂಬ ಬಿರುದನ್ನು ಈತ ಉಲ್ಲೇಖಿಸಿದ್ದಾನೆ ಫ್ರೆಂಡ್ಸ್. ಕ್ರಿಟಿಸೈಸಸ್ ಹುಮಾಯೂನ್ಸ್ ವೀಕ್ ಪರ್ಸನಾಲಿಟಿ. ಈತ ಹುಮಾಯೂನ್ ಅಫೀಮು ವ್ಯಸನಿ ಹಾಗೂ ವಿಲಾಸಿ ಜೀವನವನ್ನು ಇಷ್ಟಪಡ್ತಿದ್ದ ಹಾಗೂ ವಾರದ 7 ದಿನವೂ ಸಹ 7 ಬಣ್ಣದ ಬಟ್ಟೆನ ಧರಿಸ್ತಾ ಇದ್ದ. ಖಗೋಳಶಾಸ್ತ್ರ, ಭೂಗೋಳ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈತ ಅಭಿರುಚಿಯನ್ನು ಹೊಂದಿದ್ದ ಎಂದು ಈತ ಉಲ್ಲೇಖಿಸಿದ್ದಾನೆ. ನಂತರ ಪ್ರೊವೈಡ್ಸ್ ಡೀಟೇಲ್ಡ್ ಇನ್ಫೋ ಅಬೌಟ್ ಹುಮಾಯೂನ್ಸ್ ಕಿಂಗ್ಶಿಪ್ ಥಿಯರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಥಿಯರಿ. ಹುಮಾಯೂನನ ರಾಜತ್ವ ಸಿದ್ಧಾಂತ ಹಾಗೂ ಆಡಳಿತ ವ್ಯವಸ್ಥೆಯ ಬಗ್ಗೆ ಈತ ಉಲ್ಲೇಖಿಸಿದ್ದಾನೆ. ಹಿ ಕಂಪೇರ್ಡ್ ಹುಮಾಯೂನ್ ಟು ಅಲೆಕ್ಸಾಂಡರ್. ಹುಮಾಯೂನನ್ನು ಅಲೆಕ್ಸಾಂಡರ್ನಿಗೆ ಹೋಲಿಕೆಯನ್ನು ಮಾಡಿದ್ದಾನೆ. ಹುಮಾಯೂನ್ ಹಾನರ್ಡ್ ಹಿಮ್ ವಿತ್ ದ ಟೈಟಲ್ ಆಫ್ ಅಮೀರ್ ಎ ಅಖ್ಬಾರ್. ಹುಮಾಯೂನ್ ಖಾಂದಾ ಮೀರ್ನಿಗೆ ಅಮೀರ್ ಎ ಅಖ್ಬಾರ್ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾನೆ ಫ್ರೆಂಡ್ಸ್, ಈ ಕೃತಿಯನ್ನು ಹುಮಾಯೂನ್ ನಾಮ ಎಂದು ಸಹ ಕರೆಯುತ್ತಾರೆ. ನಂತರ ತಾರೀಖೆ ಶಾಹಿ. ಈ ಕೃತಿಯನ್ನು ರಚಿಸಿದವರು ಅಹ್ಮದ್ ಯಾದ್ಗಾರ್ ಅಫ್ಘಾನಿ. ಈತ ಕ್ರಿಸ್ತಶಕ 1451 1556 ದೆಹಲಿ ಸುಲ್ತಾನ ಬಹಲೋಲ್ ಲೋಧಿಯಿಂದ 2ನೇ ಪಾಣಿಪತ್ ಯುದ್ಧದವರೆಗಿನ ವಿವರಣೆಯನ್ನು ಉಲ್ಲೇಖಿಸಿದ್ದಾನೆ. ಈ ಒಂದು ಕೃತಿಯಲ್ಲಿ ಹೈಯೆಸ್ಟ್ ಡೀಟೇಲ್ಸ್ ಆಫ್ ಅಫ್ಘಾನ್ ರೂಲರ್ಸ್ ಅಂದರೆ ಅಫ್ಘನ್ನರ ಅಧಿಕಾಂಶ ಇತಿಹಾಸವನ್ನು ಈ ಕೃತಿ ನೀಡುತ್ತದೆ ಫ್ರೆಂಡ್ಸ್. ನಂತರ ತಸ್ಕಿರತುಲ್ ವಾಹ್ಯ. ಈ ಕೃತಿಯನ್ನು ರಚಿಸಿದವರು ಝಹರ್ ಆಫ್ತಾಬ್ಜಿ. ಈತ ಹುಮಾಯೂನ್ನ ಮನೆಗೆಲಸ ಮಾಡುತ್ತಿದ್ದಂತಹ ಸೇವಕ. ಹಿ ಕ್ರಿಯೇಟೆಡ್ ದಿಸ್ ವರ್ಕ್ ಆನ್ ಅಕ್ಬರ್ಸ್ ಆರ್ಡರ್ ಇನ್ 1587 AD. This is the only book that contains the complete biography of ಹುಮಾಯೂನ್. ಸಂಪೂರ್ಣವಾಗಿ ಹುಮಾಯೂನ್ ಜೀವನ ಚರಿತ್ರೆಯನ್ನು ಒಳಗೊಂಡಿರುವಂತಹ ಏಕೈಕ ಗ್ರಂಥ ತಸ್ಕಿರತುಲ್ ವಾಹ್ಯ. ಇಂಟೆನ್ಷನ್ ಆಫ್ ಕ್ರಿಯೇಷನ್ ಆಫ್ ದಿಸ್ ವರ್ಕ್ ವಾಸ್ ಹೆಲ್ಪ್ ಟು ಅಬುಲ್ ಫಜಲ್ಸ್ ಲಿಟ್ರರಿ ವರ್ಕ್ ಆ್ಯಸ್ ಎ ರೆಫರೆನ್ಸ್. ಅಂದರೆ ಈ ಕೃತಿಯ ರಚನೆಯ ಉದ್ದೇಶ ಇಷ್ಟೇ, ಅಬುಲ್ ಫಜಲನಿಗೆ ಅಕ್ಬರ್ನಾಮ ರಚಿಸಲು ಸಹಾಯಕವಾಗುವಂತೆ ಪರಾಮರ್ಶನ ಗ್ರಂಥವನ್ನು ಹೊಂದಿಸುವುದಾಗಿತ್ತು. ಫ್ರೆಂಡ್ಸ್, ಇಷ್ಟು ಹುಮಾಯೂನ್ ಕಾಲದ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ವಿ.
ಮುಂದಿನ ತರಗತಿಯಲ್ಲಿ ಅಕ್ಬರ್ ಕಾಲದ ಪರ್ಷಿಯನ್ ಸಾಹಿತ್ಯಾಧಾರಗಳ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕಿಂಗ್ ಟು ಆಲ್. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು.